ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲ ಆರಾಮದಿ ನೋಡ್ರಿ. ಸೊ ಬರೀ ಇವತ್ತಿನ ಈ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಈ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಸೊ ಈಗ ನೋಡ್ರಿ ರಂಗೋಲಿ ಹಾಕಂತೀನಿ. ಬಾಗಿಲು ಮುಂದೆ ಸುರುಳಿ ರಂಗೋಲಿ. ಸೊ ಸಿಂಪಲ್ಲಾಗಿ 7ರಿಂದ 1 ಚುಕ್ಕಿ ರಂಗೋಲಿ ಹಾಕಿನಿ. ಸೊ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬರೀ ಈಗ ನೆಕ್ಸ್ಟ್ ಕಿಚನ್ ಕೆಲಸ ನೋಡೋಣ ಅಂತ. ಏನೇನು ಮಾಡೋದಾಗತ್ತೆ ಇವತ್ತು ಅಡುಗೆ ಬ್ರೇಕ್ಫಾಸ್ಟ್ ಅಂತೇಳಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅನ್ನ ಒಗ್ಗರಣೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಆ್ಯಂಡ್ ರೊಟ್ಟಿ ಅಂತೂ ಮಾಡೋಕ್ಕಬೇಕು. ಸೊ ರೊಟ್ಟಿ ಜೋಡಿ ಇವತ್ತು ಚೌಳಿಕಾಯಿ ಪಲ್ಯ ಮಾಡೋದೈತೆ ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡೋಕೆ ಹಸ್ಬೆಂಡ್ ಹಿಂದಿನ ದಿನ ಚೌಳಿಕಾಯಿ ತೊಗೊಂಬಂದು ತೊಳೆದು ಕಟ್ ಮಾಡಿ ಇಟ್ಟಿದ್ರು. ಸೊ ಅದಕ್ಕೆ ಈಗ ಹಸ್ಬೆಂಡ್ ಒಗ್ಗರಣೆನೂ ಕೊಟ್ಟಾರ. ಆ್ಯಂಡ್ ಈಗ ಅನ್ನ ಒಗ್ಗರಣೆ ಮಾಡೋಕೆ ರೈಸ್ ಗಿಡಕ್ಕಂತೀನಿ ನೋಡ್ರಿ. ಸೊ ಅದಕ್ಕೆ ಈಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಅಂದ್ರೆ ಚಿತ್ರಾನ್ನ ಗೊಜ್ಜು ಟೈಪ್ ಮಾಡಿ ಇಟ್ಕೊತೀನಿ. ಸೊ ಮೊದಲು ಈಗ ಕಿಚನ್ ಕೌಂಟರ್ ಎಲ್ಲ ಮೆಸ್ಸಿ ಆಗೈತಿ. ಇದನ್ನೆಲ್ಲ ಫುಲ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ನಮ್ಗೆ ಕೈ ಕಾಲೆಲ್ಲ ಆಡ್ತಾವೆ ಕೆಲಸ ಮಾಡೋಕೆ. ಸೊ ಹಸ್ಬೆಂಡ್ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕ್ಯಾರ. ಸೊ ಅಷ್ಟಕ್ಕನ ಗ್ಯಾಸ್ ಕಟ್ಟಿಲ್ಲ ತುಂಬಿಸ್ಬಿಟ್ಟಾರ ನೋಡ್ರಿ. ಸೊ ಕಿಚನ್ ಕೌಂಟರ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಸೊ ಈಗ ಅನ್ನ ಒಗ್ಗರಣೆಗೆ ಟೊಮೆಟೊ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸೊ ಈಗ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ಸೊ ನಾನು ಕಿಚನ್ ಒಟ್ಟು ಮೆಸ್ಸಿ ಮಾಡೋಂಗಿಲ್ಲ ಫ್ರೆಂಡ್ಸ್. ಕಾಯಿಪಲ್ಯನೆಲ್ಲ ಕಟ್ ಮಾಡ್ಕೊಂಡೆ ಅಂತಂದ್ರೆ ಅಲ್ಲೇ ಎಲ್ಲ ಕಸಕ್ಕೆ ಹಾಕಿ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಸ್ಬೆಂಡ್ ಹಾಗೆಲ್ಲ ಅಲ್ಲಿಂದಲೇ ಬಿಟ್ಬಿಡ್ತಾರೆ. ಆ್ಯಂಡ್ ಒಗ್ಗರಣೆ ಹಾಕುವಾಗೂ ಏನೇನು ಖಾರ, ಉಪ್ಪು, ಮಸಾಲೆ ಡಬ್ಬ ಏನೇನೆಲ್ಲ ತೊಗೊಂಡಿರ್ತಾರೆ ನೋಡ್ರಿ. ಸೊ ಎಲ್ಲ ಅಲ್ಲಿ ಗ್ಯಾಸಿನ ಕಟ್ಟಿನ ಅಷ್ಟು ಎಲ್ಲ ಇಟ್ಟು ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ತುಂಬಿಸ್ಬಿಟ್ಟಿರ್ತಾರೆ ನೋಡ್ರಿ. ಸೊ ನನಗೊಂಥರ ಮೈಂಡಿಗೆ ಇರಿಟೇಟ್ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಸೊ ಫಸ್ಟ್ ನಾನು ಕಿಚನಿಗೆ ಬಂದ ಕೂಡ ನನಗೆ ಕಣ್ಣಿಗೆ ಕಾಣಿಸ್ತು ಅಂತಂದ್ರೆ ಫಸ್ಟ್ ಎಲ್ಲ ನೀಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡುವಂಥದ್ದು. ಸೊ ಹಸ್ಬೆಂಡ್ ನೆಕ್ಸ್ಟ್ ಈಗ ರಾಜಗಿರಿ ಸೊಪ್ಪು ಸೋಸಾಕಂತಾರೆ. ಸೊ ರಾಜಗಿರಿ ಸೊಪ್ಪಿಂದು ಸಾರು ಮಾಡೋದೈತಿ. ಸಾರನ್ನು ಮಾಡ್ತಾರೆ ಆ್ಯಂಡ್ ಪಲ್ಯನೂ ಮಾಡ್ತಾರೆ. ಈಗ ನೋಡ್ರಿ ನಾನು ಹೇರ್ ಆಯಿಲ್ ಮಾಡ್ಕೋಬೇಕು ಇವತ್ತು. ಹೇರ್ ಆಯಿಲ್ ಮಾಡ್ಕೊಳ್ಳೋಂಥ ಟೈಮು ವೀಕ್ಲಿ ಒನ್ಸ್ ಮಾಡ್ಕೊತೀನಿ. ನಾನು ಡೀಪ್ ಹೇರ್ ಆಯಿಲ್ ಮಾಡ್ಕೊತೀನಿ. ಸೊ ಡೀಪ್ ಹೇರ್ ಆಯಿಲ್ ಮಾಡ್ಕೊಳೋದ್ರಿಂದ ನಮ್ಮ ಹೇರ್ಸ್ ಹೆಲ್ದಿಯಾಗಿ ಬೆಳಿತಾವೆ ನೋಡ್ರಿ. ಸೊ ಹೇರ್ ಫಾಲ್ಸ್ ಅದು ಆಗೋದು ಕಡಿಮೆ ಆಗ್ತಾವೆ. ಆಗಂಗೆ ಇಲ್ಲ ಅಂತಲ್ಲ, ಕಡಿಮೆ ಹೇರ್ ಫಾಲ್ ಆಗ್ತಾವೆ. ಆ್ಯಂಡ್ ಡೈಲಿ ಆಯಿಲ್ನ ಅಪ್ಲೈ ಮಾಡಬಾರ್ದು ನಮ್ಮ ಹೇರ್ಸ್ಗೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ಗೆ. ವೀಕ್ಲಿ ಒನ್ಸ್ ಅಷ್ಟೇ ಡೀಪ್ ಹೇರ್ ಆಯಿಲ್ ಮಾಡಿಕೊಂಡು ಒಂದು 2 hour 3 hour ಬಿಟ್ಟು ವಾಶ್ ಮಾಡ್ಕೋಬೇಕು ನೋಡ್ರಿ. ಸೊ ಕಂಪ್ಲೀಟ್ 1 day ಫುಲ್ ಉಣದ್ ಬಿಡಬಾರ್ದು. 3 hour 4 hour ಹಿಂಗೆ ಬಿಡ್ರಿ. 2 hour ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ವಾರಕ್ಕೆ ಒಮ್ಮೆ ಎಲ್ಲ ಹಚ್ಚೋದು. ಸೊ ವಾರಕ್ಕೆ 2 ಸಲ ಹಚ್ಕೊತೀರಿ ಅಂತಂದ್ರೆ 2 ತಾಸು ಬಿಟ್ಟರೆ ನಡಿತೈತಿ. ನಾನು ಅಂಕರ ತಪ್ಪಲಾರ್ದ ವಾರಕ್ಕೆ 1 ಸಲ ತಲೆಗೆ ಚೆನ್ನಾಗಿ ಹೇರ್ ಅಪ್ಲೈ ಮಾಡ್ಕೊತೀನಿ ನೋಡ್ರಿ. ಸೊ ಹಿಂಗೆಲ್ಲರ ಹೋದ್ರೆ ಬಂದ್ರೆ ಅಲ್ಲಷ್ಟ ಒಂದು ಸ್ವಲ್ಪ ಹಚ್ಚಾಕೋದು ಆಗಂಗಿಲ್ಲ. ಇಲ್ಲಿ ಬೆಳಗಿದ್ದೆ ಅಂತಂದ್ರೆ ಕಂಪಲ್ಸರಿ ಹಚ್ತೀನಿ. ಸೊ ಕೊಬ್ಬರಿ ಎಣ್ಣೆಯಾರ ಹಚ್ಕೋಬೋದು, ಇಲ್ಲ ಅಂತಂದ್ರೆ ನಾನು ಶಕುಂತಲ ಹೇರ್ ಆಯಿಲ್ ಹಚ್ತೀನಿ. ಸೊ ಅದು ಖಾಲಿ ಆಗೈತಿ, ತರಿಸಿಲ್ಲ. ಖಾಲಿ ಆದಾಗಿಂದ 1 ತಿಂಗಳ ಮೇಲೂ 2 ತಿಂಗಳು ಆತ ತರಿಸಿಲ್ಲ, ನನಗೆ ನೆನಪಾಗಿಲ್ಲ. ಸೊ ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಳಕಂತೀನಿ. ನಾನು ಶಕುಂತಲ ಹೇರ್ ಆಯಿಲ್ ಭಾಳ ವರ್ಷ ಆಯ್ತು ಫ್ರೆಂಡ್ಸ್ ಯೂಸ್ ಮಾಡೋಕಂತ. ಇಲ್ಲಿ ಅರವಿಂದನು ಭಾಳ ಸಣ್ಣವಿದ್ದು ನಾನು ಅನ್ವಿತ ಇನ್ನೂ ಭಾಳ ಸಣ್ಣಕ್ಕಿದ್ಲನ. ಸೊ ಅವಾಗಿದ್ದ ಹಚ್ಕೊಳಕಂತೀನಿ ನೋಡ್ರಿ ಒಟ್ಟು. ಸೊ ಹೇರ್ಸ್ ಒಂದು ಕಂಟ್ರೋಲ್ನಾಗ ಇರ್ತಾವೆ ಹೇರ್ ಫಾಲ್ಸ್. ಸೊ ಹಾಗಾಗಿ ಹಚ್ತೀನಿ. ಇವಾಗ ಹೇರ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡೆ. ಸ್ಕ್ಯಾಲ್ಪ್ ಅಪ್ಲೈ ಮಾಡ್ಕೋಬೇಕು ನೋಡ್ರಿ. ಸೊ ಹಚ್ಕೊಂಡಿಂದ ಒಂದು 2ರಿಂದ 3 ತಾಸು 4 ತಾಸು ಬಿಟ್ಟಿಂದ ಹೇರ್ ವಾಶ್ ಮಾಡ್ಕೊತೀನಿ. ಸೊ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು. ಅರುಣ್ ಇನ್ನೂ ಮಲ್ಕೊಂಡ ನೋಡ್ರಿ. ಇನ್ನೊಂದು 3-4 ದಿನ ಸ್ಕೂಲು ರಜೆ ಇರೋದು. ಅವನದು ಸ್ಕೂಲ್ ಇನ್ನು ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆದ್ರೆ ಇನ್ನು ಡೈಲಿ 6 ಗಂಟೆಗೆ ನಾ ಹೇಳ್ಬೇಕು ಅರುಣಿನ. ಸೊ ಹಂಗೆ 6:15 ಹಿಂಗೆ ಎಬ್ಬಿಸ್ತೀವಿ ಅವನ್ನ. ಇನ್ನೊಂದು 4 ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅತ್ತಾಗ ಮತ್ತು ಜಲ್ದಿ ಇರೋದಿದ್ದಿರ್ತೈತಿ. ಸೊ ರಾಜಗಿರಿ ಸೊಪ್ಪಿನ ಸಾಂಬಾರು ಮಾಡೋಕೆ ಕುಕ್ಕರ್ಗೆ ಬೇಳೆ ಮತ್ತು ಸೊಪ್ಪು ಹಾಕಿ ಕುದಿಯಕ್ಕೆ ಇಟ್ರಾತ ಅಂಥೇಳಿ ಇಟ್ಟೆ ನೋಡ್ರಿ. ಅಂದ್ರೆ ಬೇಕಾದಾಗ ಮಧ್ಯಾಹ್ನ ಆಗಲಿ ರಾತ್ರಿಯಾರ ಆಗಲಿ ಒಗ್ಗರಣೆ ಕೊಟ್ಕೊಳಕ್ಕೆ ಬರ್ತೈತಿ. ಅಂದ್ರೆ ಈಗ ಕುದಿಯಕ್ಕೆ ಇಟ್ಬಿಟ್ರೆ ಸೊಪ್ಪು ಅದು ಬಾಡಂಗಿಲ್ಲ. ಸೊ ರಾತ್ರಿ ಮಾಡಿದ್ರತಂತೆ ಹಂಗೆ ಸೊಪ್ಪು ಸೋಸಿಟ್ವಿ ಅಂತಂದ್ರೆ ಬಾಡ್ದಂಗೆ ಆಕೈತಿ. ಸೊ ನಮ್ಮನೆ ಫ್ರಿಜ್ ಇಲ್ಲಲ್ಲ ಫ್ರೆಂಡ್ಸ್. ಸೊ ನಾವು ಈ ರೀತಿಯಾಗಿ ಮಾಡ್ತೀವಿ ನೋಡ್ರಿ. ಆ್ಯಂಡ್ ಈಗ ಹಸ್ಬೆಂಡ್ದು ಮತ್ತು ತಮ್ಮನೆಲ್ಲ ಯೂನಿಫಾರ್ಮ್ಸ್ ಎಲ್ಲ ಇದ್ದವು. ಸೊ ಸೋಪಿನ ಪುಡಿಯಾಗ ನೆನೆಸಿಟ್ರಾತ ಅಂತೇಳಿ ನೆನೆಸಿಟ್ಟೆ. ಮನೆ ಕೆಲಸ ಸ್ನಾನ ಎಲ್ಲ ಮಾಡೋರಾಗ ಬಟ್ಟೆ ಚೆನ್ನಾಗಿ ನೆನಿತಾವೆ. ಅವಾಗ ಚೆನ್ನಾಗಿ ವಾಶ್ ಮಾಡ್ಬೋದು, ಕ್ಲೀನ್ ಆಕ್ಕವು.
ಸೊ ಈಗ ನೋಡ್ರಿ ಇಲ್ಲಿ ಕಿಚನ್ ಗ್ಯಾಲ್ರಿ ಏನೈತಲ್ಲ, ಸೊ ಇಲ್ಲಿ ಸ್ವಲ್ಪ ಎಲ್ಲ ಮಳೆ ಬಂದು ಎಲ್ಲ ಒಂದು ಸ್ವಲ್ಪ ಎಲ್ಲ ರಾಡಿ ಆಗಿತ್ತು. ಸೊ ತಿಕ್ಕಿದ್ರಾತು ಅಂಥೇಳಿ ಈಗ ತಿಕ್ಕಾಕಂತೀನಿ. ಕಸದು ಎಲ್ಲ ನಾವು ಇಲ್ಲಿ ಕಿಚನ್ ಗ್ಯಾಲ್ರಿಯಾಗನ ಇಡ್ತೀವಿ. ಸೊ ಒಮ್ಮೊಮ್ಮೆ ಇಲ್ಲಿ ಅದು ಬಂದು ಎಲ್ಲ ಚೆಲ್ಲಪಿಲ್ಲಿ ಮಾಡಿ ಹೊಲಸಾಟ್ ಮಾಡಿ ಹೋಗಿರ್ತಾವೆ. ಅಂದ್ರೆ ಬರೀ ಈಗ ಮಳೆಗಾಲ ಒಂದು, ಸೊ ಮತ್ತಿಟ ಎಲ್ಲ ಹೊಲಸಾಗಿತ್ತು. ಸೊ ಹಂಗಾಗಿ ಕ್ಲೀನ್ ಮಾಡಿದ್ರಾತು ಅಂತೇಳಿ ಕ್ಲೀನ್ ಮಾಡಕ್ಕಂತೀನಿ. ಸನೇದ್ರ ನಾನು ಕ್ಲೀನ್ ಮಾಡಿರಲಿಲ್ಲ, ಸೊ ಅನ್ವಿತನ ಕ್ಲೀನ್ ಮಾಡಿರ್ತಿದ್ಲು. ಸೊ ಆಕಿನ್ನ ಇಲ್ಲ, ಪ್ರತಿಯೊಂದು ಇನ್ನು ನಾನು ಮಾಡ್ಕೊಳೋದ ನೋಡ್ರಿ. ಸೊ ಹಿಂಗೆ ಕ್ಲೀನ್ ಒಳಗಂಕರ ನಂಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದ್ಲು. ಸೊ ಈಗ ಎಲ್ಲ ಕ್ಲೀನ್ ಮಾಡಿದೆ. ಸೊ ನೋಡ್ತಿರ್ಬೋದು, ಇತ್ತಾಗನೂ ಎಲ್ಲ ಮಳೆ ನೀರು ಸಿಡಿದು ಎಲ್ಲ ನೀರು ನಿಂತು ಒಂಥರ ಗಲೀಜಾಗಿತ್ತು. ಸೊ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡೆ. ಇದ್ರಾಗ ಇಲ್ಲ ಎಲ್ಲ ಆಗೈತೇನ ನೋಡ್ರಿ, ಖಾಲಿ ಆದ್ರೂ ಬಿಡುದಿಲ್ಲ ಹಿಂಗೀಚೆ ಮತ್ತೆ ಎಲ್ಲರೂ ಹಂಗ ನಾವ್ ಅಷ್ಟ ಒಂದೇಟಿದ್ರು ಇಚ್ಚೇಡ್ ಒಟ್ಟು ಖಾಲಿ ಮಾಡಿ ಹೋಗಿತಾರ. ಏನು ಕಸಕ್ ಹೋಗಿಲ್ಲೋ ಏನ್ ಮಾಡ್ಲಿ ಅಂತೀನಿ. ಇದು ಒಂದೇನು ಆಗಿಲ್ಲ ನೋಡಿ, ಹಕ್ಕೊಲೆ 3 ಬರೋಣ 4 ಬರ ಹಕ್ಕೊಂಡ್ಲ ಬರ್ಲೇ ಇಲ್ಲ ಅಪ್ಪ. ನೋಡ್ರಿ ಜೋರಾಗಿ ಮಳೆ ಬಂದು ಹೋತು. 1 ನಿಮಿಷ ಸುರಿತು ನೋಡ್ರಿ. ಬಿಸಿಲು ಮಳೆ ಕೂಡೆ ಬರಾಕತೈತಿ. ರಪ್ಪ ಬಂದು ಹೋತು. ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಈಗ ಅವಲಕ್ಕಿ ಮಾಡ್ಕೊಳಕಂತೀನಿ. ಸೊ ಸ್ನಾನ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಅದು ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಮನೆ. ಸೊ ಅನ್ವಿತನೂ ಎಷ್ಟೊಂದು ಹಳೆ ಬಟ್ಟೆಗಳಿದ್ದು ಅವನ್ನೆಲ್ಲ ಬೇಕಾದ್ದು ಎಲ್ಲ ಆಕೆಗೆ ಅಲ್ಲೇ ಕೊಟ್ಟು ಕಳಿಸ್ಬಿಟ್ಟಿನಿ ಬಿಡ್ರಿ. ಬೇಡದ್ದು ಅಷ್ಟೇ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ನಾನು ಒಗ್ದಿರ್ಲಿಲ್ಲ ಯಾವ ಬೇಕು ಯಾವ ಬೇಡ ಅಂತೇಳಿ. ಸೊ ಒಂದೊಂದು ಬಟ್ಟೆಗಳು ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾಗ್ತಾವೆ. ಸೊ ಹಂಗಾಗಿ ಸಾಫ್ಟ್ ಅನ್ ಹಿಂಗೆ ಬನ್ನಿ ಥರ ಟೀ ಶರ್ಟು, ಸೊ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಬೇಕಾಗ್ತಾವಲ್ಲ. ಸೊ ಹಂಗೆ ಇಟ್ಟಿದ್ದೆ. ಸೊ ಎಲ್ಲ ಬೇಕಾಗಿದ್ದು ಎಲ್ಲ ತೆಗೆದಿಟ್ಕೊಂಡು ಸೊ ಬೇಡಾಗಿದ್ದು ಎಲ್ಲ ಒಗೆದ್ಬಿಟ್ಟೆ ನೋಡ್ರಿ ಕಸಕ್ಕೆ. ಸೊ ಅದಿದು ಮನೆ ಕೆಲಸ ಅಂತ ಅಂದ್ಕೊಂಡು ಸ್ನಾನ ಸ್ವಲ್ಪ ಲೇಟ್ ಆಯಿತು. ಈಗ ನಾಷ್ಟ ಮಾಡಕ್ಕಂತೀನಿ ನೋಡ್ರಿ. ಇವತ್ತು ಒಪ್ಪತ್ತಿರೋದ್ರಿಂದ ಮಧ್ಯಾಹ್ನ ಮ್ಯಾಗಾರ ಹಿಂಗೇನಾರ ಅವಲಕ್ಕಿ ಹಿಂಗೆ ಚುಮ್ಮರಿ ಏನಾದ್ರು ಮಾಡ್ಕೊಂಡಿರ್ತೀನಿ. ಇಲ್ಲ ಅಂತಂದ್ರೆ ಸಂಜೆ ಮ್ಯಾಗಾರ ಮಾಡ್ಕೊಂಡಿರ್ತೀನಿ. ಸೊ ಮುಂಜಾನೆಲ್ಲ ಮಾಡ್ಕೊಂಡಿರಂಗಿಲ್ಲ. ಹಿಂಗೆ ಹಣ್ಣಿದ್ದು ಅಂತಂದ್ರೆ ಹಣ್ಣು ಹಿಂಗೇನಾದರೂ ತಿಂದು ಇದು ಮಾಡಿರ್ತೀನಿ. ಮೊದಲೆಲ್ಲ ನಾಷ್ಟ ಮಾಡ್ಕೊತಿದ್ದೆ. ಸೊ ಈಗ ಒಂದು ಸ್ವಲ್ಪ ವಾರದಾಗ ಒಂದು ಸಲ ಫುಲ್ಲು ಉಪವಾಸ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದು ಅಂತಂದು ನನ್ನ ಕೈಲಿ ಎಷ್ಟಾಗುತ್ತಾ ಅಷ್ಟು ಅಲ್ಲಿ ಸಂಜೆ ಮಠ ಆದ್ರೆ ಸಂಜೆ ಮಠ, ಹಿಂಗೆ ಮಧ್ಯಾಹ್ನ ಮಠ ಆದ್ರೆ ಮಧ್ಯಾಹ್ನ ಮಠ. ಸೊ ನನಗೆ ಹೆಂಗೆ ಆಗುತ್ತೆ ಸೊ ಹಂಗೆ ಸೊ ಅಲ್ಲಿವರೆಗೂ ಮಾಡಿರ್ತೀನಿ ನೋಡ್ರಿ. ಸೊ ಮುಂಜಾನಂತೂ ಈಗ ನಾಷ್ಟ ಮಾಡೋಂಗಿಲ್ಲ. ಈಗ ಮಧ್ಯಾಹ್ನ ಮ್ಯಾಗ ಈಗ ಅವಲಕ್ಕಿ ಮಾಡಿಕೊಂಡು ತಿಂದೆ. ಇನ್ನೂ ಬಟ್ಟೆ ತೊಳೆದಿಲ್ಲ, ಬಟ್ಟೆ ತೊಳಿಬೇಕು. ಅರಿವಿನಿಗೂ ಹಾಕಿಕೊಟ್ಟೆ, ಅವನು ತಿನ್ನಕ್ಕಂತ ನೋಡ್ರಿ. ಸೊ ತಮ್ಮ ಪಿಕ್ಚರ್ ಹಚ್ಚೋಣ. ಯಾವುದು ಗಣೇಶ ಮತ್ತು ಅಮೂಲ್ಯ ಅಂದು ಯಾವುದೋ ಫಿಲಮ್ಮು, ಖುಷಿ ಖುಷಿಯಾಗಿ ಫಿಲಮ್ ನೋಡ್ರಿ. ಸೊ ಎಷ್ಟು ದಿನ ಆಗೈತೆ ನಾನಂಕರ ಯಾವ ಪಿಕ್ಚರ್ ಟಿವಿನ ನೋಡಿರಲಿಲ್ಲ. ಸೊ ಈಗ ಮ್ಯಾಂಗೋ ತಿನ್ಕೊಂತ ಟಿವಿ ನೋಡಕ್ಕಂತೀನಿ. ಸೊ ಟೋಟಲ್ ಗಣೇಶ್ ಮತ್ತು ಅಮೂಲ್ಯ ಇವರಿಬ್ಬರು ಸೇರಿ ಮಾಡಿರೋ ಫಿಲಮ್ ಒಂದು 3 ಫಿಲಮ್ಮು. ಸೊ ಯಾವ್ದ್ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನೋಡ್ತಿರೋ ಅಂತ ವಿವರ್ಸ್ಗೆ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ. ಸೊ ಫಸ್ಟ್ ಫಿಲಮ್ ಯಾವ್ದು ಅನ್ನೋದನ್ನು ಹೇಳ್ರಿ. ಅಮೂಲ್ಯ ಮತ್ತು ಗಣೇಶ್ ಇಬ್ಬರು ಸೇರಿ ಮಾಡಿರೋವಂಥ ಫಸ್ಟ್ ಫಿಲ್ಮ್ ಯಾವುದು ಅಂತೇಳಿ. ಸೊ ಸೆಕೆಂಡ್ ಥರ್ಡ್ ಟೋಟಲ್ ನನಗೆ ನೆನಪಿದ್ದಂಗೆ ಸೊ ಒಟ್ಟು 3 ಫಿಲಮ್ ಮಾಡ್ಯಾರ ಗಣೇಶ ಮತ್ತು ಅಮೂಲ್ಯ ಇಬ್ಬರು ಕೂಡ್ಕೊಂಡು. 3 ಫಿಲಮೂ ಚೆನ್ನಾಗದವು. ಸೊ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತಂದ್ರೆ 2 ಫಿಲ್ಮು. ಸೊ ಅದು ಯಾವ್ದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ. ಕರೆಕ್ಟಾಗಿ ಗೆಸ್ ಮಾಡಿ ಹೇಳ್ರಿ. ಫಸ್ಟ್ ಫಿಲ್ಮ್ ಅಂಕರ ಹಂಗೆ ಅಷ್ಟು ಇಷ್ಟನೇ ಆಗಿಲ್ಲ ನೋಡ್ರಿ. ಸೊ ಫಸ್ಟ್ ಫಿಲಮ್ಮು ನನಗೆ ಅನಿಸಿದ್ದನ್ನು ಹೇಳ್ತೀನಿ. ಸೊ ಈಗ ಬಟ್ಟೆ ಎಲ್ಲ ತೊಳೆದಾಕಿ ಈಗ ಸಂಜೆ ಆಗ್ತಿ. ಈಗ ಜೋಳ ಮಾಡಕ್ಕಂತೀನಿ ನೋಡ್ರಿ. ತಮ್ಮನೂ ಅರುಣನ್ನು ಹೋಗಿ ಟ್ಯೂಷನಿಗೆ ಕಳಿಸ್ಬಿಟ್ಟು ಬಂದ. ಸೊ ಇವತ್ತು ಮಾರ್ಕೆಟ್ಗೆ ಒಂದು ಹೋಗೋದೈತಿ. ಹಸ್ಬೆಂಡನ್ನು ಕಾಲ್ ಮಾಡಿದ್ರು. ಸೊ ನಾವು ಬರುವಾಗ ರೆಡಿ ಆಗಿರು ಅಂತೇಳಿ. ಸೊ ನಾನು ಬಡ ಹಸು ಮಾಡಕ್ಕಂತೀನಿ. ಯಾಕಂದ್ರೆ ಅವ್ರು ಬರುವಾಗ ರೆಡಿ ಆಗಿರ್ಬೇಕಲ್ಲ. ಸೊ ಹಂಗಾಗಿ ಮತ್ತು ನಾಳೆಗೆ ಬೆಳಗ್ಗೆ ರೊಟ್ಟಿ ಮಾಡಕ್ಕೆ ಬೇಕು ಹಸ್ಬೆಂಡ್ ಲಂಚ್ಗೆ. ಜೋಳದ ಹಿಟ್ಟು ಖಾಲಿ ಆಗೈತಿ. ಸೊ ಹಾಗಾಗಿ ಈಗ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸೊ ರಾತ್ರಿ ಒಟ್ಟು 10 ಗಂಟೆವರೆಗೂ ಇರ್ತೈತಿ ಗಿರ್ನಿ ಓಪನ್ನು. ಸೊ ಅಷ್ಟರೊಳಗೆ ಹೋಗಿ ಹಾಕಿಸ್ಕೊಂಡು ಬರ್ತಾರೆ ಹಸ್ಬೆಂಡು. ಸೊ ಈಗ ನೋಡ್ರಿ ಹಸ್ಬೆಂಡ್ ಈಗ ಡ್ಯೂಟಿಯಿಂದ ಬರೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಈಗ ಮಾರ್ಕೆಟ್ಗೆ ಹೋಗಬೇಕು. ಅರುಣ್ ಈಗ ಟ್ಯೂಷನ್ಗೆ ಬರೋ ಟೈಮ್ ಆಗೈತಿ.
ಸೊ ತಮ್ಮ ಹೋಗಿ ಕರ್ಕೊಂಡು ಬರ್ತಾನೆ. ಮಾರ್ಕೆಟ್ನಾಗ ಒಂದು ಸ್ವಲ್ಪ ಕೆಲಸ ಐತಿ. 3-4 ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡು ಹೋಗಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ಹೊಂಟಿದ್ ನೋಡ್ರಿ. ಅಂದ್ರೆ 3-4 ದಿನ ಅಂದ್ರೆ ಈಗ 3-4 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇವತ್ತು ಮುಂಜಾನೆ ಮಧ್ಯಾಹ್ನ ಸ್ವಲ್ಪ ಮಳೆ ಆಯ್ತು. ಆ್ಯಂಡ್ ಇವತ್ತು ನೋಡ್ರಿ ನ್ಯೂ ಟಾಪ್ ವೇರ್ ಮಾಡೀನಿ. ಅನ್ವಿತಾ ಬರ್ತಡೇಕಿನ ಶಾಪಿಂಗ್ ಹೋಗಿದ್ದಲ್ಲ. ಸೊ ಅವಾಗ ಈ ಟಾಪ್ ತಗೊಂಡಿದ್ದೆ, ಬೇಬಿ ಪಿಂಕ್ ಕಲರ್. ಸೊ ಇವತ್ತು ಫಸ್ಟ್ ವೇರ್ ಮಾಡೀನಿ. ಇವತ್ತು ಫಸ್ಟ್ ವೇರ್ ಮಾಡೀನಿ ನೋಡ್ರಿ. ಹೆಂಗೆ ಕಣಕಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಚೆನ್ನಾಗೈತ್ರಿ. ಸೊ ನೋಡ್ತಾ ಇರೋದು ಇನ್ನು ಹೊಳೆ ಬಂದು ಸಾರಿ ಒಗ್ಗರಣೆ ಕೊಡಬೇಕು, ಮುದ್ದೆ ಮಾಡಬೇಕು. ಸೊ ಇನ್ನಿಷ್ಟು ಕೆಲಸ ಐತಿ. ಸೊ ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋದ್ರಿ. ಸೊ ನೋಡ್ರಿ ನೀವು ವೆರೈಟಿ ಬ್ಯಾಗು. ಸೊ ಇವತ್ತು ಯೂಸ್ ಮಾಡಕ್ಕೆ ಹಾಕ್ತೀನಿ. ಡ್ರೆಸ್ ವೆರೈಟಿ ಬ್ಯಾಗ್ ಕಲರ್ ಮ್ಯಾಚಿಂಗ್ ಇದಾವೆ. ಸೊ ನೋಡ್ತಾ ಇರೋದು ಚೆನ್ನಾಗೈತೆ ನೋಡ್ರಿ ಟಾಪು. ಸೊ ಲಾಂಗ್ ಟಿ ಶರ್ಟ್ ಟೈಪ್ ಇದು. ಸೊ ಇಂಥದ್ದು ಇಂಥದ್ದೇನೋ ತೊಗೋಬೇಕು ಅಂತ ಅಂದ್ರೆ ಇದ್ದಿದ್ದಿಲ್ಲ, ಇದೊಂದು ಪೀಸ್ ಇತ್ತು. ಎಸ್ ನೋಡ್ರಿ ಈಗ ಮಾರ್ಕೆಟಿಗೆ ಬಂದ್ವಿ. ಸೊ ಕಡೆ ಬಜಾರ್ಗೆ ಬಂದ್ವಿ ನೋಡ್ರಿ. ತಮ್ಮ 3-4 ದಿನದಿಂದ ಹೋಗಿ ಬರ್ರಿ ಅಂತಂದು ಅನ್ನಕ್ಕಂತಿದ್ದ. ಸೊ ಎಲ್ಲಿಗೆ ಅಂತಂದ್ರೆ ಲೆನ್ಸ್ ತೊಗೊಂಡೋಗೋಣ ಅಂತೇಳಿ ಬಂದೇವು ನೋಡ್ರಿ. ಈ ಒಂದು ವಾರದ ಹಿಂದಂತ ಅನ್ಕೊತೀನಿ. ಸೊ ಹಸ್ಬೆಂಡ್ ಮತ್ತು ತಮ್ಮ ಇಬ್ಬರು ಬಂದು ಲೆನ್ಸ್ ಆರ್ಡ್ರ್ ಕೊಟ್ಟು ಹೋಗಿದ್ರು, ಬ್ಲೂ ಲೆನ್ಸ್. ಸೊ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಟಿವಿಯಿಂದ ನಮ್ಮ ಐ ಪ್ರೊಟೆಕ್ಟ್ ಮಾಡ್ಕೊಳಕಂತಂದು ಬ್ಲೂ ಲೆನ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಇವಾಗಿನ ಜನ್ರೇಷನ್ದೊಳಗೆ ಜಾಸ್ತಿ ನಾವು ಸ್ಕ್ರೀನ್ ನೋಡ್ತಿರ್ತೀವಿ. ಸೊ ಮೊಬೈಲ್ ಬಂತು, ಟಿ ವಿ ಬಂತು, ಲ್ಯಾಪ್ಟಾಪು, ಕಂಪ್ಯೂಟರು. ಸೊ ಜಾಸ್ತಿ ನಾವು ಸ್ಕ್ರೀನ್ ಮ್ಯಾಗನ ಇರೋದ್ರಿಂದ ನಮ್ಮ ಕಣ್ಣುಗಳಿಗೆ ಇದರಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಅಷ್ಟು ಅನ್ಸಂಗಿಲ್ಲ, ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಮ್ಮ ಐ ಪ್ರೊಟೆಕ್ಟ್ ಇರಲಿ ಅಂತೇಳಿ ಬ್ಲೂ ಲೆನ್ಸ್ ಯೂಸ್ ಮಾಡಬೇಕು ನೋಡ್ರಿ. ಸೊ ತಮ್ಮಗೊಂದು ಮತ್ತು ಹಸ್ಬೆಂಡ್ಗೆ ನನಗೆ ಇಬ್ರಿಗೂ ಒಂದೇ ಅಂತೇಳಿ ತೊಗೊಂಡ್ರೆ. ಆ್ಯಂಡ್ ಅಲ್ಲಿಂದ ಈಗ ನೆಕ್ಸ್ಟು ಬುಕ್ಸ್ ಬೇಕಾಗಿದ್ವು. ಬುಕ್ಸ್ ತೊಗೊಂಡು ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಪಾನಿಪುರಿ ಸೆಂಟರಿಗೆ ಬಂದೀವಿ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ನಾಗ ಪಾನಿಪುರಿ ಸಿಗ್ತಾವೆ. ಸೊ ಈ ಸೈಡ್ ಬಂದೆ ಅಂತಂದ್ರೆ ಆಲ್ಮೋಸ್ಟ್ ಪಾನಿಪುರಿ ತಿಂದಿರ್ತೀನಿ. ಡಿಫ್ರೆಂಟ್ ಒಂದು 6 ಫ್ಲೇವರ್ಸ್ ಒಳಗೆ ನಾವು ಪಾನಿಪುರಿ ತಿನ್ಬೋದು. ಸೊ ಬೇರೆ ಕಡೆ ಯೂಶಲಿ ಒಂದು ಟೈಪ್ ಇರ್ತೈತಿ ಪಾನಿಪುರಿ. ಸೊ ಇಲ್ಲಿ 6 ಫ್ಲೇವರ್ನ ನಾವು ಟೇಸ್ಟ್ ಮಾಡ್ಬೋದು. ಮ್ಯಾಗೊಂದು ಮಸಾಲ ಅಂಥೇಳಿ ಕೊಡ್ತಾರೆ. ಸೊ ಅದೂ ಚೆನ್ನಾಗಿರ್ತೈತಿ. ಎಷ್ಟು ದಿನ ಆಗಿತ್ತು ಆ್ಯಕ್ಚುಲಿ ಪಾನಿಪುರಿ ತಿಂದೇ ಇರಲಿಲ್ಲ. ಸೊ ನನಗೂ ಪಾನಿಪುರಿ ಸೆಂಟರ್ ನೋಡಿದ ಕೂಡಲೇ ಕ್ರೇವಿಂಗ್ ಆಯ್ತು, ಯಾವಾಗ ತಿಂದೇನು ಅಂತೇಳಿ. ಸೊ ಒಂದು ಪ್ಲೇಟ್ ಪಾನಿಪುರಿ ತಿಂದು ನೆಕ್ಸ್ಟು ಬೇಕ್ರಿಗೆ ಬಂದೆ ನೋಡ್ರಿ. ಈಗ ಇಲ್ಲಿ ಹಸ್ಬೆಂಡ್ ಮನೆಗೆ ಏನಾದ್ರು ತೊಗೊಂಬ ಅಂತ ಅಂದರು. ಸೊ ಚಕ್ಲಿ ತೊಗೊಂಬಂದೆ, 1-2 ಪ್ಯಾಕೆಟ್ ಸಣ್ಣ ಬರ್ತಾವಲ್ಲ. ಸೊ ಚಕ್ಲಿ 1-2 ಪ್ಯಾಕೆಟ್ ಆ್ಯಂಡ್ ಕೇಕ್ ಒಂದು ಬಾಕ್ಸ್ ತೊಗೊಂಬಂದೆ ನೋಡ್ರಿ. ಬಾಕ್ಸ್ನಾಗ ಕೇಕ್ ಇರ್ತಾವಲ್ಲ. ಸೊ ಅಂಥವು ಮನೆಗೆ ಬಂದ ಕೂಡಲೇ ಅರ್ವಿನ ಏನು ತೊಗೊಂಬಂದ್ರು ಮಮ್ಮಿ ಅಂತ ಬ್ಯಾಗ್ ಚೆಕ್ ಮಾಡ್ದೆ. ಆ್ಯಂಡ್ ಹಸ್ಬೆಂಡ್ ಮನೆಗೆ ಬಂದ ಕೂಡಲೇ ಅವರು ಗಿರ್ನಿಗೆ ಹೋದ್ರು. ಮಳೆ ಒಂದು ಬರಾಕಂತಿತ್ತು. ಸೊ ಮಳೆಯಾಗನ ಬಂದ್ವಿ. ನೋಡ್ತೀನಿಲ್ಲ ಎಂತ ಮಿನ ಚಸ್ಮಾ ಇದ್ದು ಹೋಗಿ ಎಂಥವು ಚಾಯ್ಸ್ ಮಾಡಿ ಬಂದ ನೋಡು. ಎಂತ ಚಲೋ ಫ್ಯಾನ್ಸಿ ಇದ್ದು. ನೀ ಹೇಳಿದ್ ಕೇಳಿ ಎಲ್ಲ ಇಂಥವು ಅದಾವನ ಅಂತ ನಾ ಅನ್ಕೊಂಡಿ. ಎಷ್ಟು ಚಲೋ ಇದ್ದು ಗೊತ್ತು ಫ್ರೇಮ್. ಇಂಥವು ಯಾಕೆ ಓಲ್ಡ್ ಮಾಡೆಲ್ ಚಾಯ್ಸ್ ಮಾಡಿ ಬಂದ. ಇವು ಏನೂ ಆಗುಲ್ಲ. ಇವು ಏನೋ ಆಗೈತಿ. ಏನಾಗೈತಿ? ನೀ ಕೈಲೇ ಹಿಡ್ದಿ ಅದ್ರದದ. ಇದನ್ನ ತೊಗೊಂಬರ್ಬೇಕಿಲ್ಲ? ಏನು ಗ್ಲಾಸ್ ಇದನ್ನ ಕ್ಲೀನ್ ಮಾಡೋದು. ಇದು ಅಂಕರ್ ನೋಡಿ ಹೆಂಗೈತಿ. ಮಾಮ ಚಾಯ್ಸ್ ಮಾಡ್ಯಾರ ನೋಡೋದನ್ನ. ಇದು ಒಂದ್ ತಕ್ ಮಟ್ಟಿಗೆ ಐತಿ. ಇದು ಏನಾಗುಲ್ಲ, ಇಷ್ಟ ಒಟ್ಟ ಹಂಗ ಐತಿ ಇರ್ಲಿ ಅಂತ ತಗೊಂಡಿವಿ. ಇಲ್ಲಿ ಮನೆ ಹಾಕೊಳ್ಳೋದಲ್ಲ. ನಂಗೆ ಬೇರೆದು ಕೊಡ್ರಿ, ನಂಗೆ ಚೇಂಜ್ ಮಾಡ್ಕೊಡ್ರಿ ಅಂದೆ. ಅಲ್ರಿ ಅದು ಅಂತಂದ್ರ ಅವ್ರು. ಏನಂದಿ ಮತ್ತೇನ್ ಮಾಡ್ಲಿ? ಅಕ್ಕ ಮುದುಕಪ್ಪ ಅದ್ಯಾ ಮುದುಕಪ್ಪ. ಇನ್ನು ಅಡಿಗೆ ಮಾಡ್ಬೇಕಲ್ಲ, ಸಾರು ಮಾಡಬೇಕು, ಮುದ್ದೆ ಮಾಡಬೇಕು. ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣಕತ್ತ ಹೇಳ್ರಿ. ನಮ್ಮ ತಮ್ಮ ಚಾಯ್ಸ್ ಮಾಡ್ಕೊಂಬಂದಿದ್ದು ಸ್ಪೆಕ್ಸ್ ನೋಡ್ರಿ. ಇವ ನೋಡ್ತಿರ್ಬೋದು. ತಮ್ಮ ಎಲ್ಲರೂ ಅದನ್ನ ಒಂದು ಹಾಕೊಂಡು ನೋಡ್ತೀನಿ. ಬ್ಲೂ ಲೆನ್ಸ್ ಗ್ಲಾಸ್ ಅಲ್ಲ ಇದು? ಬ್ಲೂ ಲೆನ್ಸ್ ಹೆಂಗೆ ಕಾಣಕತ್ತೀನಿ? ಇದು ನೋಡ್ರಪ್ಪ.
ನೋಡಿ ಇದು ಇದು ಚಲೋ ಕಾಣ್ತೈತೆ ಕಾಣಿಗೆ. ಅಂದ್ರ ನಾ ಇದು ಬ್ಯಾಡ ಅಂದಿರಲ್ಲ ಅದಕ್ಕೆ ನಿಮ್ ಇದು ಚಲೋ ಕಾಣಕತ್ತ ಅಂತ. ಹಾ ನಾ ಇದನ್ನ ತಗೊಂಡ್ ಇದು ಬಾಳ ದೊಡ್ಡದೈತಿ ಇದು ಗ್ಲಾಸ್. ಕರೆಕ್ಟ್ ಕುಂತೈತಿ ನಿಂಗದ ಪ್ರೇಮ ನೋಡ್ ಹೋಗು ನೋಡು ಅಂದ್ರೆ ಇದು ನಿನ ಬೇಕಾಗೈತಿ ಈಗ ಅದಕ್ಕ ಇದು ಚಲೋ ಹಂಗಾರ ಅದು ಬ್ಯಾಡ ಅನ್ಬೇಕಿತ್ತು ನಾನು ಹಾಕೋ ಯಾಕಂದ್ರೆ. ಸೊ ನೋಡ್ರಿ ಫ್ರೆಂಡ್ಸ್ ನನ್ಗೆ ಯಾವ ಚಂದ ಕಾಣಕತ್ತೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇದು ಚಂದ ಕಾಣಕಂದೈತೆ ಇದು ಚಂದ ಕಾಣಕಂದೈತೆ ಅಂತ ಹೇಳಿ. ಇದು ಗ್ಲಾಸ್ ಸ್ವಲ್ಪ ಫ್ರೇಮ್ ದೊಡ್ಡದ ಅನ್ಸಕಂದೈತಿ. ಸೊ ನನಗಿದ ಸ್ವಲ್ಪ ಲೈಕ್ ಆಗೈತಿ. ಇನ್ನೊಂದು ದೊಡ್ಡದು ಹೋಗ್ಬೇಕು ಅನ್ಬೇಕಿಲ್ಲ. ನಾನು ಫ್ಯಾನ್ಸಿ ಹುಡ್ಕಕತ್ತೀನಿ ಅಲ್ಲಿ ಒಂದು ಕಾಣಲಿಲ್ಲ ನನಗ. ಎಷ್ಟೊಂದು ಹೋದ ಕಡೆ ನಕ್ ಇಲ್ಲೇ ಅದಾವ ಎದ್ರಿಗಿನ ಹೋದ ಕಡೆ ಎಡಕ ಬಡ್ಲಕನ ಅದಾವ. ಹಾ ಎಷ್ಟು ಚಲೋ ಚಲೋ ಇದ್ದು ಅದ ನಾನು ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸ್ಕೊಂಡ್ ಬರುವಾಗ ಅಲ್ಲಿ ಚಲೋ ಇದ್ದಿದ್ದಿಲ್ಲ. ಬರೀ ಒಂದ ಕಟ್ಟಿದ ಮತ್ತ ಇಲ್ಲಿ ಪ್ರೇಮ್ ಇಲ್ಲ, ಬರೀ ಇಲ್ಲಿ ಇದನ್ನ ಟಚ್ ಮಾಡಿದ್ರು ಸ್ಟಿಚ್ ಮಾಡಿದ್ರು. ಅದನ್ನ ಹಿಂಗ ಹಾಕೊಂಡೆ ಬ್ಯಾಡ ಗ್ಲಾಸ್ ಹೊಡಿತೈತಿ ಇಂತ ತಗೋ ಅಕ್ಕ ಮುದುಕ ಮುದುಕ್ ಮುದುಕ್ ಹಾಕೊಂಡ್ರ ಮುದುಕಿನ ಮುದುಕರ್ಗತಿನ ಕತ್ತೀವಿ ಇವ್ನ ಹಾಕೊಂಡ್ರ. ಸ್ಪೆಕ್ಸ್ ಹೆಂಗಿರ್ಬೇಕಂದ್ರ ಸ್ವಲ್ಪ ಫ್ಯಾನ್ಸಿ ಗ್ಲಾಸ್ ಹಾಕೊಂಡ್ರ ಇರ್ಬೇಕು. ಹರದ್ರಲ್ಲಿ ಮತ್ ನೀವು. ಸೊ ನೋಡ್ರಿ ಬರೋದಾಗ ಅಲ್ಲೇ ಚಕ್ಲಿ ತಗೊಂಡ್ವಿ. ಸೊ ಹಸ್ಬೆಂಡ್ ಈಗ ಗಿರ್ನಿಗೆ ಹೋಗ್ಯಾರ. ಅವ್ರು ಬರುವಾಗ ಪಟ್ಟ ಅಂತ ಸಾರಿ ಒಗ್ಗರ್ನೆ ಹಾಕಿ ಮುದ್ದೆ ಮಾಡ್ಬಿಡ್ತೀನಿ. ಸೊಪ್ಪು ಬೇಳೆ ಹಾಕಿ ಮಂಜಲ್ನ ಕುದಿಸೈತಿ. ಸೊ ಜಸ್ಟ್ ಈಗ ಒಗ್ಗರ್ನೆ ಕೊಡಬೇಕು ಆ್ಯಂಡ್ ಮುದ್ದೆ ಕರ್ಬಿಡ್ತೀನಿ. ಎಸ್ ಈಗ ನೋಡ್ರಿ ರಾಜಗಿರಿ ಸೊಪ್ಪಿನ ಸಾಂಬಾರು ಮಾಡೋದೈತಿ ಈಗ. ಸೊ ನೋಡ್ರಿ ಇನ್ನೂ ಬಕೆಟ್ ತುಂಬ ಐತಿ ರಾಗಿ ಹಿಟ್ಟು ಖಾಲಿನ ಆಗಿಲ್ಲ. ಹಾಕ್ಸ್ಕೊಂಬಂದಿಂದ ಎಲ್ಲಿ 2 ಬರೇನ ಮಾಡಿದ್ದಂಗೆ ಅದೀವಿ. ಇತ್ತಾಗ ಬರೀ ಊರಿಗೆ ಅಡ್ಡಾಡೋದನ್ನ ಆಗೈತಲ್ಲ ಅದು ಖಾಲಿನ ಆಗಿಲ್ಲ ರಾಗಿ ಹಿಟ್ಟು. ನಂಬರ್ ಇಂದ ನಂಬರ್ ತೋರಿಸ್ತಾನ. ಇದು ಒಂದ್ ಸ್ವಲ್ಪ ಅಕ್ಷರಗಳು ಅದಾವಲ್ಲ ಅಲ್ಲಿ ಜೂಮ್ ಮಾಡ್ದಂಗಾಗತ್ತೆ. ಝೂಮ್ ಮಾಡ್ದಂಗಾಗತ್ತ ಅದು ಹಂಗೆ ಝೂಮ್ ಮಾಡ್ಬೇಕದ ನಂಬರಿಂದ ಅಲ್ಲಂಗ ಇಲ್ಲೇ ನೋಡ್ಲ ಈ ಚಿತ್ರ ಹೋಯ್ದು ಅಬ್ಸರ್ವ್ ಮಾಡಿಲ್ಲ. ಅದು ಹಾಕೊಂಡ್ ಹೆಂಗ್ ಕಾಣತ್ತಂತ ಅಷ್ಟ ನೋಡಿ ನಾನು ನೋಡಿ ಆ ಚಿತ್ರ ಎಸ್ ನೋಡ್ರಿ ಮುದ್ದೆ ತಿರದೆ. ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಹಾಲು ತೊಗೊಂಬಂದು ಕೊಟ್ಟು ಮತ್ತು ಗಿರ್ನಿ ಹಿಟ್ಟು ತೊಗೊಂಬರ್ತೀನಿ ಅಂತೇಳಿ ಹೋದ್ರು. ಕಾಯಕ್ಕಿಟ್ಟೇನೆ. ಇಲ್ಲಿ ರಾಜಗಿರಿ ಸೊಪ್ಪಿನ ಸಾಂಬಾರು ನೋಡ್ರಿ ಕುದಿಯಾಕಂತೈತಿ. ಸೊ ಮುದ್ದೆ ಸಾಂಬಾರು ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆ ಮಾಡಿದ್ದಿನ್ನೂ ಅನ್ನ ಐತಿ. ಪಪ್ಪ ತಲಕ್ ಭಾಗ್ಯ ನಿನ್ ಮುಖ ಕಾಣಿಸ್ಬೇಕಲ್ಲ. ಎಸ್ ಈಗ ನೋಡ್ರಿ ಹಸ್ಬೆಂಡ್ದು ಊಟ ಆತ. ಅವ್ರು ಊಟ ಮಾಡಿಕೊಂಡು ಮೈನಾನ್ ತಿನ್ನಕಂತಿದ್ರು. ಸೊ ನಾನು ಏನೋ ಗೊತ್ತಿಲ್ಲ ಅನ್ವಿತ ನೆನಪಾಗಿ ಬೇಜಾರು ಮಾಡಿಕೊಂಡು ಎಮೋಷ್ನಲ್ ಆಗಿ ಮಾಡಾಕಂತಿದ್ದೆ. ಸೊ ಹಸ್ಬೆಂಡ್ ಬಂದು ನನಗೂ ಹಂಗೆ ತಿನ್ಸಕ್ಕೆ ಬಂದಾರ ನೋಡ್ರಿ, ಸಮಾಧಾನ ಮಾಡಕ್ಕಂತಾರ ಅಳಬೇಡ ಅಂತಂದು. ಸೊ ಆಕೆ ನೆನಪಂಕರ ಭಾಳ ಕಾಡಾಕಂತೈತಿ. ಇವರೆಲ್ಲರೂ ಇದ್ದಾಗ ಅಷ್ಟು ಎಮೋಷ್ನಲ್ ಆಗೋದು ಕಡಿಮೆ. ಆ್ಯಕ್ಚುಲಿ ಯಾರು ಇಲ್ಲಾರ್ದಾಗ ಇನ್ನು ಒಬ್ಬಾಕಿರ್ತೀನಿ ನೋಡ್ರಿ, ಅವಾಗಿನ ನೆನಪಾಗಿ ಒಬ್ಬೊಬ್ಬಕಿನ ಅಳ್ತಿರ್ತೀನಿ ಎಮೋಷ್ನಲ್ ಆಗಿ. ಸೊ ನೆನಪಾದಾಗೊಮ್ಮೆ ನಾನು ಸಮಾಧಾನ ಆಗಿರ್ತೇನೆ ನೋಡ್ರಿ. ಈ ರೀತಿಯಾಗಿ ಹಸ್ಬೆಂಡ್ ನೋಡಿದ್ರೆ ಅಂತೇಳಿ ಬಂದು ಸಮಾಧಾನ ಮಾಡಿದ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬೈ.